ಒಟ್ಟಾರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮದ ಬೆನ್ನಲ್ಲೇ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇನ್ನೂ ಕೂಡ ಸಿಜೆಪಿ ಬಿಗಿಪಟ್ಟು ಹಿಡಿದಿದ್ದು ಅದರ ಬೆನ್ನಲ್ಲೇ ಕೇಂದ್ರ ನಾಯಕರ ಜೊತೆ ಇಂದು ಸಿಜೆಪಿ ನಿಯೋಗ ಮೂರನೇ ಸುತ್ತಿನ ಮಾತುಕತೆಯನ್ನು ನಡೆಸಲಿದೆ. ಅವರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಒಪ್ಪುತ್ತಾ ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು. ಕೇಂದ್ರದ ಜೊತೆ ಸಿಜೆಪಿ ನಿಯೋಗ ಇಂದು ಮೂರನೇ ಸುತ್ತಿನ ಸಭೆ. ಪ್ರಧಾನಿ ನರೇಂದ್ರ ಮೋದಿಯೇ ಮಧ್ಯರಾತ್ರಿ ವಿಡಿಯೋ ಸಂದೇಶ ನೀಡಿದ್ರು. ನಿನ್ನೆ ಸಂಪುಟ ಸಭೆ ನಡೆಸಿ ಕಠಿಣ ಕಾನೂನು ತರಲು ಕ್ರಮ ಕೈಗೊಂಡಿದ್ರು ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಕಾವು ತಣ್ಣಗಾಗಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕೆಂದು ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು ಹಿಡಿದಿದೆ. ನಿನ್ನೆ ಸಿಜೆಪಿ ವಕ್ತಾರರ ಜೊತೆ ಕೇಂದ್ರ ಸಚಿವ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ನಿನ್ನೆ ಮಾತುಕತೆ ನಡೆಸಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅಲ್ಲದೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ವಾಪಸ್ ಪಡಿಬೇಕು ಎಂದು ಕಾಕ್ರೋಚ್ ಜನತಾ ಪಾರ್ಟಿ 3 ಬೇಡಿಕೆಗಳನ್ನಿಟ್ಟಿದೆ. ಪ್ರಧಾನ್ ರಾಜೀನಾಮೆಗೆ 24 ಗಂಟೆ ಡೆಡ್ಲೈನ್ ಕೊಟ್ಟಿರುವ ಸಿಜೆಪಿ 24 ಗಂಟೆಯೊಳಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಇಲ್ಲದಿದ್ರೆ ಇಡೀ ದೇಶಾದ್ಯಂತ ಹೋರಾಟದ ಕಿಚ್ಚು ಹಬ್ಬಿಸ್ತೀವಿ ಎಂದು ಸಿಜೆಪಿ ಸಂಸ್ಥಾಪಕ ದೀಪ್ಕೆ ಹಾಗೂ ನಾಯಕರಾದ ಸೌರವ್ ದಾಸ್, ಅಶುತೋಷ್ ಎಚ್ಚರಿಸಿದ್ದಾರೆ. और दूसरी रिक्वेस्ट मेरी रहेगी नरेंद्र मोदी जी से, इस्तीफा ले लीजिए सर, धर्मेंद्र प्रधान का इस्तीफा ले लीजिए. अगर आप धर्मेंद्र प्रधान का इस्तीफा नहीं लेंगे तो ये जो देश भर में युवा सड़कों पर उतरे हैं ना, वो आपका इस्तीफा मांगना शुरू कर देंगे फिर. ಇನ್ನೊಂದೆಡೆ ಸಿಜೆಪಿ ಪಕ್ಷದ ನಿಯೋಗದ ಜೊತೆ ಕೇಂದ್ರ ಸಚಿವ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಇಂದು ಮೂರನೇ ಸುತ್ತಿನ ಸಭೆ ನಡೆಸಲಿದ್ದಾರೆ. ಸಿಜೆಪಿ ಎಲ್ಲಾ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪುತ್ತಾ ಸರ್ಕಾರದ ಮಟ್ಟದಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. उनकी बातें हमने सुनी, बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई. उनकी मुख्यतः 3 डिमांड थी और 5 सुधार के दृष्टि से परीक्षा में सुझाव नहीं. हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे. ಸಂಸತ್ನಲ್ಲಿ ಆಡಳಿತ ವಿಪಕ್ಷಗಳ ಕಾಳಗ 5ನೇ ದಿನವೂ ಕಲಾಪ ಬಲಿ. ನೀಟ್ ಅಕ್ರಮ ವಿಚಾರವಾಗಿ ಸತತ 5ನೇ ದಿನವೂ ಸಂಸತ್ನ ಉಭಯ ಸದನಗಳ ಕಲಾಪ ಬಲಿಯಾಗಿದೆ. ನಿನ್ನೆಯೂ ಕೂಡ ಸದನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬಳಿಕ ಅಷ್ಟೇ ಚರ್ಚೆ ಎಂದು ವಿಪಕ್ಷಗಳು ಪಟ್ಟು ಹಿಡಿದವು. ಗದ್ದಲ ಜೋರಾಗಿ ಉಭಯ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮನ್ ಕಿ ಬಾತ್ನಂತೆ ಮಾತನಾಡೋದಲ್ಲ, ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದು ಸಂಸತ್ಗೆ ಬನ್ನಿ ಅಂತ ಪ್ರಧಾನಿಗೆ ಒತ್ತಾಯಿಸಿದ್ರು. अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे. जब वो आएंगे स्टेटमेंट करने दो उनको. रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे. ಸಂಸತ್ ಭವನದ ಹೊರಗೂ ವಿಪಕ್ಷಗಳು ಧರಣಿ ನಡೆಸಿದ್ವು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸೇರಿ 3 ಡಿಮ್ಯಾಂಡ್ಗಳಿಗೆ ರಾಹುಲ್ ಪಟ್ಟು ಹಾಕಿದ್ರು. तो हमसे कहा कि हमें चर्चा करनी है. जब मैं उसका जवाब देना चाह रहा था फिर मुझसे माइक ले लिया, मुझे अपॉर्चुनिटी नहीं दी. मगर मैं क्लियरली कहना चाहता हूं जो ऑपोजिशन का स्टांस है, 3 मांगे हैं स्टूडेंट्स की. पहली मांग, करप्ट एजुकेशन मिनिस्टर हैज टू गो. सेकंड, जिन लोगों ने स्टूडेंट्स पे आक्रमण किया, मारा, उन पर एक्शन, अकाउंटेबिलिटी. और थर्ड, दैट प्राइम मिनिस्टर शुड अपोलोजाइज. ರಾಹುಲ್ ಡಿಮ್ಯಾಂಡ್ಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಕಿರಣ್ ರಿಜಿಜು ಸದನದಲ್ಲಿ ಪೂರ್ತಿಯಾಗಿ ಪ್ರಸ್ತಾಪಿಸಿ ಅಂದಿದ್ದಾರೆ. मैंने इसलिए कहा, राहुल जी या कोई भी हो, कि आपके जो भी बात कहना है वो जब डिबेट होगा पार्लियामेंट में आप पूरा बात कह सकते हैं ना. आप पहले ही डिबेट को रोक के रखेंगे तो कहेंगे कहाँ. हमारे जो चर्चा करने का प्लेटफॉर्म तो पार्लियामेंट है कि नहीं है. तो पार्लियामेंट में नहीं कहेंगे तो कहाँ कहेंगे. ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಶಿಕ್ಷಣ ಸಚಿವ ರಾಜೀನಾಮೆ ಪಡೆಯೋ ಪ್ರಶ್ನೆಯೇ ಇಲ್ಲ ಎಂಬ ಸಂದೇಶ ನೀಡ್ತಾ ಇದೆ. ಸಚಿವರ ರಾಜೀನಾಮೆ ಬಳಿಕವೇ ಚರ್ಚೆ ಅಂತ ವಿಪಕ್ಷ ಪಟ್ಟು ಹಿಡಿದು ಕೂತಿದೆ. ಇತ್ತ ಸಿಜೆಪಿ ಡೆಡ್ಲೈನ್ ನೀಡಿದ್ದು ಇವತ್ತು ಹೋರಾಟ ಮತ್ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.